ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇಂದು ರಾಷ್ಟ್ರಪತಿಯನ್ನ ಭೇಟಿ ಆಗಲಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ರಾಜ್ಯದ ವಿಧೇಯಕಗಳ ಬಗ್ಗೆ ದ್ರೌಪದಿ ಮುರ್ಮು ಜೊತೆಗೆ ಚರ್ಚೆಯನ್ನ ಮಾಡ್ತಾರೆ. ರಾಜ್ಯಪಾಲರಿಂದ ರವಾನೆಯಾದಂಥ ವಿಧೇಯಕಗಳ ಬಗ್ಗೆ ವಿವರಣೆಯನ್ನ ನೀಡಲಿದ್ದಾರೆ. ವಿಧೇಯಕಗಳಿಗೆ ವಿವರಣೆಯನ್ನು ನೀಡಿ ಅಂಕಿತ ಹಾಕಿಸುವಂತ ಪ್ರಯತ್ನದಲ್ಲಿ ಸಿದ್ದರಾಮಯ್ಯನವರು ಇದ್ದಾರೆ. ಬಳಿಕ ಸಚಿವರ ಜೊತೆಗೆ ಮನವಿಯನ್ನು ಸಲ್ಲಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ನಂತರ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನ ಭೇಟಿಯನ್ನ ಮಾಡಲಿದ್ದಾರೆ. ರಾಜ್ಯಕ್ಕೆ ಕೊಡಬೇಕಾಗಿರುವಂತಹ ಅನುದಾನ, GST ಬಾಕಿಯ ಹಣ, ತೆರಿಗೆ ಬಾಕಿ ಹಣ, ಕೆಲ ಯೋಜನೆಗಳ ಬಾಕಿ ಹಣಕ್ಕೆ ಡಿಮ್ಯಾಂಡ್ ಇಡುವಂಥ ಸಾಧ್ಯತೆಗಳು ಕೂಡ ಇದೆ. ನೋಡಿ, ಈ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ರಾಜಭವನ ವರ್ಸಸ್ ಸರ್ಕಾರ ಅನ್ನುವಂಥ ವಾತಾವರಣ ನಿರ್ಮಾಣ ಆಗಿತ್ತು. ಸರ್ಕಾರ ತೆಗೆದುಕೊಂಡಂಥ ಕೆಲವೊಂದು ನಿರ್ಧಾರಗಳಿಗೆ ರಾಜಭವನ ಒಪ್ಪಿಗೆ ಕೊಟ್ಟಿರಲಿಲ್ಲ. ಅದೆಲ್ಲವೂ ಕೂಡ ರಾಷ್ಟ್ರಪತಿಗಳಿಗೆ ಪಾಸ್ ಮಾಡಲಾಗಿತ್ತು. ಆ ಕಾರಣಕ್ಕಾಗಿ ಸಿಎಂ ಸಿದ್ದರಾಮಯ್ಯನವರು ದೆಹಲಿಗೆ ತೆರಳಿದ್ದಾರೆ. 2 ದಿನಗಳ ಕಾಲ ಅಲ್ಲೇ ಇರ್ತಾರೆ. ಅನೇಕ ಕಾರ್ಯಗಳನ್ನು ಮುಗಿಸ್ಕೊಂಡು ಬರಬೇಕು ಅಂತ ಹೋಗಿದ್ದಾರೆ. ಯಾವ್ದ್ಯಾವ್ದು ಸಕ್ಸಸ್ ಆಗುತ್ತೆ ಅಥವಾ ಹೋದ ದಾರಿಗೆ ಸುಂಕ ಇಲ್ಲ ಅಂತ ವಾಪಸ್ ಬರ್ತಾರೋ ಗೊತ್ತಿಲ್ಲ. ಈಗ ಪ್ರಮುಖವಾಗಿ 11:30ಕ್ಕೆ ರಾಷ್ಟ್ರಪತಿಯವರನ್ನು ಭೇಟಿ ಮಾಡ್ತಾ ಇದ್ದಾರೆ. ಬಾಕಿ ಇರುವಂಥ ವಿಧೇಯಕಗಳು: ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಪಾರದರ್ಶಕತೆ ತಿದ್ದುಪಡಿ ವಿಧೇಯಕ 2025, ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ಧರ್ಮಾದಾಯ ದತ್ತಿಗಳ ವಿಧೇಯಕ, ನೋಟರಿಗಳ ವಿಧೇಯಕ 2025, ನೋಂದಣಿ ವಿಧೇಯಕ 2025, ಮಕ್ಕಳ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ವಿಧೇಯಕ 2015, ಅಪರಾಧ ಕಾನೂನು ತಿದ್ದುಪಡಿ ವಿಧೇಯಕ 2022, ಖನಿಜ ಹಕ್ಕುಗಳು, ಖನಿಜ ಹೊಂದಿರುವ ಭೂಮಿ ಮೇಲಿನ ತೆರಿಗೆ ವಿಧೇಯಕ 2024, ಅಲ್ಪಸಂಖ್ಯಾತರಿಗೆ ಗುತ್ತಿಗೆಯಲ್ಲಿ 4% ಮೀಸಲಾತಿ ವಿಧೇಯಕ. ಇವಕ್ಕೆಲ್ಲದಕ್ಕೂ ರಾಷ್ಟ್ರಪತಿಗಳ ಬಳಿ ಅಂಕಿತ ಹಾಕಿಸ್ಕೊಂಡು ಬರಬೇಕು ಅಂತ ಹೋಗಿರೋದು. ರಾಷ್ಟ್ರಪತಿಗಳಿಗೆ ಇದರ ವಿವರಣೆಯನ್ನು ನೀಡಬೇಕಾಗತ್ತೆ. ನಾವು ಈ ಉದ್ದೇಶದಿಂದ ಈ ವಿಧೇಯಕವನ್ನು ಮಂಡನೆ ಮಾಡಿದ್ವಿ, ಇದರ ಅನುಕೂಲ ಹೀಗಿರುತ್ತೆ, ಇದೆಲ್ಲವನ್ನ ತಿಳಿಸ್ಬೇಕಾಗತ್ತೆ. ಅದಕ್ಕೆ ರಾಷ್ಟ್ರಪತಿಗಳು ಏನು ಹೇಳ್ತಾರೆ, ಅಂಕಿತ ಹಾಕ್ತಾರಾ, ನಿರಾಕರಿಸ್ತಾರಾ, ಇದೆಲ್ಲವೂ ಕೂಡ ಪ್ರಶ್ನೆ ಇದೆ. ಅದಾದ ನಂತರ ಹಣಕಾಸು ಸಚಿವರನ್ನ, ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರನ್ನು ಭೇಟಿ ಆಗಲಿದ್ದಾರೆ. ಕೆಲವೊಂದಷ್ಟು ಅನುದಾನಗಳು ಬರೋದು ಬಾಕಿ ಇದೆ, GST ಬಿಲ್ ಪಾವತಿ ಆಗೋದು ಬಾಕಿ ಇದೆ. ಸೊ ಈ ವಿಚಾರಗಳ ಬಗ್ಗೆಯೂ ಕೂಡ ಚರ್ಚೆಯನ್ನು ಮಾಡಿ ಬರದೆ ಹಾಗೆ ಉಳಿದಿರುವಂಥ ಅನುದಾನಗಳನ್ನು ರಿಲೀಸ್ ಮಾಡಿಸ್ಕೊಂಡು ಬರಬೇಕು, ಅಭಿವೃದ್ಧಿ ಕಾರ್ಯಗಳು ಸಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಭೇಟಿ ಆಗ್ತಾ ಇದ್ದಾರೆ. ಸೊ ಭೇಟಿಯ ಪ್ರತಿಫಲ ಅನ್ನೋದು ಸಿಗುತ್ತಾ ಅಥವಾ ಏನೂ ಆಗದೆ ವಾಪಸ್ ಹಾಗೆ ಬರ್ತಾರಾ, ಈ ಪ್ರಶ್ನೆಗಳು ಇದೆ. ಇವತ್ತು CM ಅನೇಕ ಕಾರ್ಯಕ್ರಮಗಳನ್ನು ದೆಹಲಿಯಲ್ಲಿ ಇಟ್ಕೊಂಡಿದ್ದಾರೆ. ಸೊ ಇದಾದ ನಂತರ ಇವರು ಪ್ರಧಾನಿ ನರೇಂದ್ರ ಮೋದಿಯವರನ್ನು ಭೇಟಿಗೂ ಕೂಡ ಅವಕಾಶ ಕೇಳಿದರು. ಹಾಗೆಯೇ ರಾಹುಲ್ ಗಾಂಧಿಯವರು ವಿದೇಶದಲ್ಲಿದ್ದಾರೆ, ಬಂದರೆ ಅವರನ್ನು ಭೇಟಿಯಾಗಿ ಮಾತುಕತೆಯನ್ನು ನಡೆಸ್ಕೊಂಡು ಬರುವಂಥ ಸಾಧ್ಯತೆಗಳು ಇದೆ. ಹಾಗಾಗಿ CM ಅವರು ಏನೇನು ನಿರ್ಧಾರ ತೆಗೆದುಕೊಂಡು ಬರ್ತಾರೆ ಅನ್ನೋದು ಕುತೂಹಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. CM ಅನೇಕ ವಿಚಾರಗಳನ್ನು ಇಟ್ಕೊಂಡು ದೆಹಲಿಗೆ ತೆರಳಿದ್ದಾರೆ. ಇವತ್ತಿನ ಹೈಲೈಟ್ಸ್ ಏನಿದೆ? ಇತಿ ಸಿಎಂ ಸಿದ್ದರಾಮಯ್ಯ ಅವರು ನಿನ್ನೆ ರಾತ್ರಿ ಹೈದರಾಬಾದ್ನಿಂದ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಇವತ್ತು ಮತ್ತೆ ನಾಳೆ 2 ದಿನಗಳ ಕಾಲ ದೆಹಲಿಯ ಕರ್ನಾಟಕ ಭವನದಲ್ಲೇ ವಾಸ್ತವ್ಯವನ್ನ ಹೂಡ್ತಾ ಇದ್ದಾರೆ. ಇವತ್ತು ರಾಷ್ಟ್ರಪತಿಗಳ ಭೇಟಿಗೆ ಸಮಯಾವಕಾಶವನ್ನ ಕೇಳಿದ್ರು, ಆ ಸಮಯಾವಕಾಶ ಕೂಡ ಸಿಕ್ಕಿದೆ. ಹಾಗೆ ಆರ್ಥಿಕ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಸಮಯವನ್ನು ಕೂಡ ಕೇಳಿದ್ರು, ಸಮಯ ಕೂಡ ನಿಗದಿ ಆಗಿದೆ. ಹಾಗಾಗಿ ಇಬ್ಬರು ಗಣ್ಯರನ್ನ ಇವತ್ತು ಮುಖ್ಯಮಂತ್ರಿಗಳು ಭೇಟಿ ಮಾಡಲಿದ್ದಾರೆ. ರಾಷ್ಟ್ರಪತಿಗಳ ಭೇಟಿ ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ. ಯಾಕಂದ್ರೆ ಸಚಿವರ ಜೊತೆನೆ ರಾಷ್ಟ್ರಪತಿಗಳನ್ನ ಭೇಟಿ ಮಾಡ್ತಾ ಇದ್ದಾರೆ. ರಾಜ್ಯದ ಹಲವು ವಿಧೇಯಕಗಳು ರಾಷ್ಟ್ರಪತಿಗಳ ಮುಂದೆ ಇದೆ. ಯಾಕಂದ್ರೆ ರಾಜ್ಯಪಾಲರು ತಮ್ಮ ವ್ಯಾಪ್ತಿಗೆ ಬರೋದಿಲ್ಲ ಅನ್ನುವಂತಹ ಕಾರಣಕ್ಕೆ ವಿಧೇಯಕಗಳನ್ನ ರಾಷ್ಟ್ರಪತಿಗಳಿಗೆ ರವಾನೆ ಮಾಡಿದ್ರು, ಶಿಫಾರಸನ್ನ ಮಾಡಿದ್ರು. ಆ ಕಾರಣಕ್ಕೆ ರಾಷ್ಟ್ರಪತಿಗಳನ್ನ ಒಪ್ಪಿಸಿ ಅದಕ್ಕೆ ಅಂಕಿತ ಹಾಕಿಸುವಂತ ಒಂದು ಪ್ರಯತ್ನವನ್ನ ಮುಖ್ಯಮಂತ್ರಿಗಳು ಇವತ್ತು ಮಾಡಲಿದ್ದಾರೆ. ಸೊ ರಾಜ್ಯದಿಂದ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆ ಪಾರದರ್ಶಕತೆ ತಿದ್ದುಪಡಿ ವಿಧೇಯಕ 25, ಕರ್ನಾಟಕ ಹಿಂದೂ ಧಾರ್ಮಿಕ ದತ್ತಿ ವಿಧೇಯಕ 25, ಕರ್ನಾಟಕ ನೋಟರಿ ತಿದ್ದುಪಡಿ ವಿಧೇಯಕ, ನೋಂದಣಿ ಮುದ್ರಾಂಕ ತಿದ್ದುಪಡಿ ವಿಧೇಯಕ, ಮಕ್ಕಳ ಉಚಿತ ಕಡ್ಡಾಯ ಶಿಕ್ಷಣದ ತಿದ್ದುಪಡಿ ವಿಧೇಯಕ 2015ರಿಂದಲೂ ಕೂಡ ರಾಷ್ಟ್ರಪತಿಗಳ ಮುಂದಿದೆ. ಅದರ ಜೊತೆಗೆ ಕರ್ನಾಟಕ ಅಪರಾಧ ಕಾನೂನು ತಿದ್ದುಪಡಿ ವಿಧೇಯಕ 22, ಕರ್ನಾಟಕ ಖನಿಜ ಹಕ್ಕುಗಳು ಮತ್ತೆ ಭೂಮಿ ಮೇಲಿನ ತೆರಿಗೆ ವಿಧೇಯಕ 24, ಅಲ್ಪಸಂಖ್ಯಾತರ ಗುತ್ತಿಗೆಯಲ್ಲಿ 4% ಮೀಸಲಾತಿಯನ್ನ ನೀಡುವಂತಹ ವಿಧೇಯಕಗಳು ರಾಷ್ಟ್ರಪತಿಗಳ ಮುಂದೆ ಇದೆ. ಯಾಕೆಂದ್ರೆ ರಾಜ್ಯಪಾಲರು ತಮ್ಮ ವ್ಯಾಪ್ತಿಗೆ ಬರೋದಿಲ್ಲ. ಅದರಲ್ಲಿ ಕೆಲವು ಸಂವಿಧಾನಕ್ಕೆ
ವಿರುದ್ಧವಾಗಿದೆ. ಹಾಗೆ ಕೆಲವು ವಿಧೇಯಕಗಳು ನಿಮ್ಮ ವ್ಯಾಪ್ತಿಗೆ ಬರುತ್ತೆ ಅನ್ನುವಂತ ಕಾರಣಕ್ಕೆ ಶಿಫಾರಸನ್ನ ಮಾಡಿದ್ರು. ಸೊ ಹಾಗಾಗಿ ಇದಕ್ಕೆ ಸ್ಪಷ್ಟೀಕರಣವನ್ನ ಕೊಡುವಂತ ಪ್ರಯತ್ನವನ್ನ ಮುಖ್ಯಮಂತ್ರಿಗಳು ಮಾಡಲಿದ್ದಾರೆ. ಯಾವ್ಯಾವ ಕಾರಣಕ್ಕೆ ನಾವು ಈ ಬಿಲ್ಗಳನ್ನ ತರುವಂತ ಪ್ರಯತ್ನವನ್ನ ಮಾಡಿದ್ದೇವೆ, ಅದರ ಸಾಧಕಗಳೇನು, ಬಾಧಕಗಳೇನು, ಇದರ ಬಗ್ಗೆ ಸಂಪೂರ್ಣವಾದಂತ ಒಂದು ಮಾಹಿತಿಯನ್ನ ರಾಷ್ಟ್ರಪತಿಗಳಿಗೆ ಕೊಟ್ಟು ಆ ಅಂಕಿತವನ್ನ ಹಾಕಿಸುವಂತ ಒಂದು ಪ್ರಯತ್ನವನ್ನ ಮಾಡಲಿದ್ದಾರೆ. ಇದರಲ್ಲಿ ಯಾವ ವಿಧೇಯಕಗಳಿಗೆ ರಾಷ್ಟ್ರಪತಿಗಳು ಅಂಕಿತ ಹಾಕ್ತಾರೆ, ಯಾವುದನ್ನ ಹಾಗೆ ಪೆಂಡಿಂಗ್ ಇಡ್ತಾರೆ ಅನ್ನುವಂಥದ್ದನ್ನು ಕೂಡ ನೋಡ್ಬೇಕಾಗತ್ತೆ ನೀತಿ. ಥ್ಯಾಂಕ್ ಯು ಶಿವು, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.